ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ನಿಮಗೋಸ್ಕರವಾಗಿ ನಾವು ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ನಮಗಾಗಿ ನೀವು ಪ್ರಾರ್ಥಿಸುತ್ತಾ ಇರುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಪಂಚ ವ್ಯಾಪ್ತಿಯಾಗಿ ವಿಸ್ತಾರವಾಗಿರುವ ಜಾನ್ ವೆಸ್ಲಿ ಮಿನಿಸ್ಟ್ರೀಸ್ ಪ್ರೇಯರ್ ಪಾರ್ಟ್ನರ್ಸ್ ಪ್ರತಿಯೊಬ್ಬರಿಗಾಗಿ, ಎಸ್ಪೆಷಲಿ ಆನ್ಲೈನ್ನಲ್ಲಿ ಪ್ರತಿದಿನ ಬೆಳಗ್ಗೆ ವಾಗ್ದಾನ ಸಂದೇಶ ನೋಡುತ್ತಾ ಇರುವಂಥ ನಿಮಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ಲೈವ್ ಚಾಟಲ್ಲಿ ಎಷ್ಟು ಜನ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಹಾಕುತ್ತಾ ಇದ್ದೀರೋ ಅವರಿಗೋಸ್ಕರವಾಗಿಯೂ ಕೂಡ ಪ್ರಾರ್ಥನೆಯು ನಡೆಯುತ್ತಾ ಇದೆ. ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಬೇಕೆಂದು, ಮಹಾ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಮಾಡಬೇಕೆಂಬುದಾಗಿ ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರತಿದಿನ ಬೆಳಗ್ಗೆ ಎದ್ದ ನಂತರವಾಗಿ ಒಂದು ವಾಗ್ದಾನ ಸಂದೇಶವನ್ನು ನಾವು ಧ್ಯಾನಿಸುವುದರ ಮೂಲಕ ಆ ದಿನಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು, ಧೈರ್ಯವನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ. ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ದೇವರ ವಾಗ್ದಾನವು ನಮಗೆ ಎಷ್ಟೋ ಉಪಯುಕ್ತವಾಗಿದೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆದು 37ನೇ ಕೀರ್ತನೆ 4ನೇ ವಾಕ್ಯವನ್ನು ಓದೋಣ. Psalm 37 and verse 4. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಡಿಲೈಟ್ ಯುವರ್ ಸೆಲ್ಫ್ ಆಲ್ಸೋ ಇನ್ ದ ಲಾರ್ಡ್ ಅಂಡ್ he shall give you the desires of your heart. ಯೆಹೋವನಲ್ಲಿ ಸಂತೋಷಿಸುವಿ. ನೋಡಿ, ಬೈಬಲ್ನಲ್ಲಿ ಅನೇಕ ವಾಗ್ದಾನಗಳು ಒಂದು ಕಂಡೀಷನ್ ನಲ್ಲಿ ಬೇಸ್ ಆಗಿರುತ್ತದೆ. ನೀನು ಮಾಡಬೇಕಾದದನ್ನು ನೀನು ಮಾಡಿದ್ರೆ ದೇವರು ಮಾಡಬೇಕಾದದನ್ನು ದೇವರು ಮಾಡುತ್ತಾರೆ. ನಾವು ಮಾಡಬೇಕಾದದ್ದು ಏನೆಂದರೆ ದೇವರೊಂದಿಗೆ ಸಂತೋಷಿಸಬೇಕು, ದೇವರಲ್ಲಿ ಸಂತೋಷಿಸಬೇಕು. ನಮ್ಮ ಡಿಲೈಟ್, ನಮ್ಮ ಹ್ಯಾಪಿ ಎಲ್ಲವೂ ಕೂಡ ದೇವರ ಸುತ್ತಲೇ ಕೇಂದ್ರೀಕರಿಸಲ್ಪಟ್ಟಿರಬೇಕು. ಪ್ರಪಂಚ ವ್ಯಾಪ್ತಿಯಾಗಿ ಅನೇಕರು ಲೋಕಾನುಸಾರವಾಗಿ ಆನಂದಿಸಬೇಕೆಂದು ಎಷ್ಟೋ ಪ್ರಾಂತ್ಯಗಳಲ್ಲಿ ತಿರುಗುವವರಿದ್ದಾರೆ, ಎಷ್ಟೋ ಸ್ನೇಹಿತರೊಂದಿಗೆ ಸ್ನೇಹ ಮಾಡುವವರಿದ್ದಾರೆ, ವ್ಯಸನದಿಂದ ಬಂಧಿಸಲ್ಪಟ್ಟವರಿದ್ದಾರೆ. ಲೋಕ ಸಂಬಂಧವಾಗಿ ಆನಂದಿಸಬೇಕು. ಈ ಜೀವಿತವೆಲ್ಲವೂ ಕೂಡ ಅಧಿಕವಾಗಿ ಆನಂದಿಸುವುದಕ್ಕಾಗಿ ಎನ್ನುವ ರೀತಿಯಲ್ಲಿ ಲೋಕ ಸಂಬಂಧವಾದ ವ್ಯಸನದಲ್ಲಿ ಬಂಧಿಸಲ್ಪಟ್ಟವರು ಅನೇಕರಿದ್ದಾರೆ. ದೇವರ ಮಕ್ಕಳಾಗಿ ನಾವು ಯಾವ ವಿಷಯದಲ್ಲಿ ಆನಂದಿಸಬೇಕು, ಎಲ್ಲಿ ನಮ್ಮ ಆನಂದವನ್ನು ಹುಡುಕಬೇಕು ಅಂದರೆ ಕರ್ತನಲ್ಲಿ ನಮ್ಮ ಆನಂದವನ್ನು ಹುಡುಕಬೇಕು. ಪ್ರಾರ್ಥನೆ ಮಾಡುವುದರಲ್ಲಿ ನಾವು ಸಂತೋಷಿಸಬೇಕು. ದೇವರ ವಾಕ್ಯವನ್ನು ಓದುವುದರಲ್ಲಿ, ಪರಿಶೀಲಿಸುವುದರಲ್ಲಿ ಸಂತೋಷಿಸಬೇಕು. ಸಾಕ್ಷಿ ಕೊಡುವುದರಲ್ಲಿ ಸಂತೋಷಿಸಬೇಕು. ಪರಿಶುದ್ಧವಾಗಿ ಜೀವಿಸುವುದರಲ್ಲಿ ಸಂತೋಷಿಸಬೇಕು. ಪ್ರೀತಿಯನ್ನು ವ್ಯಕ್ತಪಡಿಸುವುದರಲ್ಲಿ ಸಂತೋಷಿಸಬೇಕು. ದೇವರ ಚಿತ್ತವನ್ನು ನೆರವೇರಿಸುವುದರಲ್ಲಿ ಸಂತೋಷಿಸಬೇಕು. ಇದು ನಾವು ಹುಡುಕಬೇಕಾದಂತಹ ಸಂತೋಷ. ಭಕ್ತನು ಹೇಳುತ್ತಾನೆ ಅಲ್ವಾ, ಕೀರ್ತನಗಾರನು, ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದೇ ನನಗೆ ಎಷ್ಟೋ ಸಂತೋಷ. ದೇವ ಮಕ್ಕಳ ಸಂತೋಷ ಎಲ್ಲಿ ಅಂದರೆ ಇನ್ ಫುಲ್ಫಿಲಿಂಗ್ ದ ಗಾಡ್ಸ್ ಪರ್ಪಸ್ ಅಂಡ್ ಗಾಡ್ಸ್ ವಿಲ್. ದೇವರ ಚಿತ್ತವನ್ನು ಹಾಗೂ ಆತನ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವವರಾಗಿರಬೇಕೆಂದು ಆತನ ಉದ್ದೇಶವಾಗಿದೆ. ಯೆಹೋವನಲ್ಲಿ ಸಂತೋಷಿಸುವಿ. ಲೋಕ ಸಂಬಂಧವಾದಂತಹ ವಿಷಯದಲ್ಲೆಲ್ಲ ದೇವರಲ್ಲಿ ಸಂತೋಷಿಸಬೇಕು. ಯಾಕಂದ್ರೆ ಆತನು ಉನ್ನತನು, ಆತನು ಮಹೋನ್ನತನು. ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಂತಹ ದೇವರು, ಶಿಲುಬೆಯಲ್ಲಿ ನಮ್ಮ ಪರವಾಗಿ ಕ್ರಯವನ್ನು ಸಲ್ಲಿಸಿದಂತಹ ದೇವರು, ಮರಣವನ್ನು ಜಯಿಸಿ ತಿರುಗಿ ಎದ್ದಂತಹ ಮಹೋನ್ನತನಾದ ದೇವರು ನಮ್ಮ ಕರ್ತನು. ಆತನಲ್ಲಿ ನಾವು ಸಂತೋಷಿಸಬೇಕು. ಯಾವಾಗ ನಾವು ಕರ್ತನಲ್ಲಿ ಆನಂದಿಸುತ್ತೇವೋ ಆಗ ದೇವರ ವಾಕ್ಯ ಹೇಳುತ್ತದೆ, ಆತನು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುವನು ಎನ್ನುವಂತಹ ಮಾತು. ನಮ್ಮ ಹೃದಯಾಭಿಲಾಷೆ, ಡಿಸೈರ್ಸ್ ಆಫ್ ಯುವರ್ ಹಾರ್ಟ್. ಇಬ್ರಿಯದಲ್ಲಿ ಇಷ್ಟಾರ್ಥ ಎನ್ನುವಂತಹ ಮಾತಿಗೆ ಮಿಷಲ್ಹಾ ಎನ್ನುವಂತಹ ಪದವನ್ನು ಉಪಯೋಗಿಸಿದ್ದಾರೆ. ಮಿಷಲ್ಹಾ ಅಂದರೆ ಅದರ ಅರ್ಥ ಏನೆಂದರೆ ನಾವು ಯಾವುದನ್ನೆಲ್ಲ ಕೋರುತ್ತೇವೋ ಅದನ್ನು ಕೊಡುತ್ತಾರೆ ಎಂಬುದಾಗಿ ಅಲ್ಲ. ಅಲ್ಲಿ ಪಿಟಿಷನ್ ಎನ್ನುವಂತಹ ಪದ ಅಥವಾ ರಿಕ್ವೆಸ್ಟ್ ಎನ್ನುವಂತಹ ಪದ ಉಪಯೋಗಿಸಲ್ಪಟ್ಟಿದೆ. ಹೃದಯಾಭಿಲಾಷೆ ಅಂದರೆ ನಾವು ಯಾವುದನ್ನು ಕೇಳುತ್ತೇವೋ, ಯಾವುದನ್ನು ಕೋರುತ್ತೇವೋ, ದೇವರ ಚಿತ್ತಾನುಸಾರವಾಗಿ ಯಾವುದು ಆಗಬೇಕೆಂದು ಬಯಸುತ್ತೇವೋ ದೇವರು ಆ ಹೃದಯಾಭಿಲಾಷೆಯನ್ನು ನೆರವೇರಿಸುತ್ತಾರೆ. ಅಷ್ಟೇ ಬಿಟ್ಟರೆ ಲೋಕ ಸಂಬಂಧವಾದ ಕಾರ್ಯಗಳನ್ನು ನೆರವೇರಿಸುತ್ತಾರೆ ಎಂಬುದಾಗಿ ಇಲ್ಲಿ ದೇವರ ಉದ್ದೇಶ ಅದಲ್ಲ. ದೇವರು ಆತನ ಚಿತ್ತಾನುಸಾರವಾಗಿ ನಾವು ಏನನ್ನು ಕೇಳುತ್ತೇವೋ, 10 ಜನರಿಗೆ ಆಶೀರ್ವಾದವಾಗಿರಬೇಕೆಂದುಕೊಂಡಿದೆಯಾ? ದಟ್ಸ್ ಓಕೆ. ಆತ್ಮದಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು ಪ್ರಯತ್ನಿಸುತ್ತಾ ಇದೆಯಾ? ದಟ್ಸ್ ಓಕೆ. ಪ್ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು ಕೋರುತ್ತಿದ್ದೀಯಾ? ದೇವರ ಸೇವೆಯಲ್ಲಿ ಬಲವಾಗಿ ಉಪಯೋಗಿಸಲ್ಪಡಬೇಕೆಂದು ಕೋರುತ್ತಾ ಇದ್ದೀಯಾ? ಆತ್ಮನ ಫಲದಿಂದ, ಆತ್ಮನ ಬಲದಿಂದ ತುಂಬಿಸಲ್ಪಡಬೇಕೆಂದು ಕೋರುತ್ತಾ ಇದ್ದೀರಾ? ಇಂತಹ ಕೋರಿಕೆಯನ್ನು ವ್ಯಕ್ತಪಡಿಸುವುದರ ಮೂಲಕ ದೇವರು ಖಚಿತವಾಗಿ ನಿಮ್ಮ ಹೃದಯದ ಆಶೆಯನ್ನು ಅವರು ತೀರಿಸುತ್ತಾರೆ. ನಾನು ಈ ಸೇವೆಗೆ ಬಂದ ನಂತರವಾಗಿ ನನ್ನ ಆಶೆ, ನನ್ನ ಬಯಕೆ ಒಂದೇ, ಅನೇಕರಿಗೆ ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ.
ಚಿಕ್ಕ ಚಿಕ್ಕ ಬೀದಿಗಳಲ್ಲಿ, ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನನ್ನನ್ನು ಕರೆಕೊಂಡು ಹೋದರು. ಆಯಾ ಪ್ರಾಂತ್ಯಗಳಲ್ಲಿ ನಂಬಿಗಸ್ತರಾಗಿ ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ಮಧ್ಯರಾತ್ರಿಯ ತನಕ ಆಯಾ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಹೇಳಿ ಜನರೆಲ್ಲರನ್ನು ಕೂಡ ದೇವರ ಕಡೆಗೆ ನಡೆಸುವುದಕ್ಕೆ ದೇವರು ಸಹಾಯ ಮಾಡಿದರು. ದೇವರು ನನ್ನ ಎಲ್ಲೆಯನ್ನು ವಿಶಾಲಪಡಿಸುವುದಕ್ಕೆ ಪ್ರಾರಂಭಿಸಿದರು. ಈ ದಿನ ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ನಾನು ತಿಳಿಯದೇ ಇರುವಂತಹ ಜನರ ಮಧ್ಯದಲ್ಲಿ ಸೇವೆಯನ್ನು ಮಾಡುವುದಕ್ಕೆ ದೇವರು ಸಹಾಯ ಮಾಡುತ್ತಿದ್ದಾರೆ. ಅನೇಕರು ವಾಕ್ಯದ ಮೂಲಕ ಆಶೀರ್ವದಿಸಲ್ಪಡುತ್ತಾ, ವಾಕ್ಯದ ಸತ್ಯವನ್ನು ತಿಳಿದುಕೊಳ್ಳುತ್ತಾ ಅನೇಕರು ಆಶೀರ್ವದಿಸಲ್ಪಡುತ್ತಾ ಇದ್ದಾರೆ. ನಾನು ಕೋರುತ್ತಾ ಇರುವಂತದ್ದು ಒಂದೇ, ದೇವ ಬಲವಾಗಿ ನಿಮ್ಮ ಸೇವೆಯಲ್ಲಿ ನನ್ನನ್ನು ಉಪಯೋಗಿಸಿರಿ. ನಾನು ಊಹಿಸುವುದಕ್ಕಿಂತಲೂ ನನ್ನ ಸ್ಥಾನಕ್ಕಿಂತಲೂ ನನ್ನನ್ನು ಉಪಯೋಗಿಸಿರಿ ದೇವ. ನಾನು ಹತ್ತಲಾಗದೇ ಇರುವಂತಹ ಬೆಟ್ಟದ ಮೇಲೆ ನನ್ನನ್ನು ಹತ್ತಿಸು ದೇವ ಎಂಬುದಾಗಿ ಭಕ್ತನು ಪ್ರಾರ್ಥಿಸಿದ ಹಾಗೆ ನಾನು ಪ್ರತಿದಿನವೂ ಕೂಡ ಪ್ರಾರ್ಥಿಸುತ್ತೇನೆ. ದೇವ, ನನ್ನ ಶಕ್ತಿ, ನನ್ನ ಬಲ, ನನ್ನ ಜ್ಞಾನದಿಂದ ನಾನು ಆ ಪರ್ವತವನ್ನು ಏರುವುದಕ್ಕೆ ಆಗಲ್ಲ. ಆದರೆ ನೀವು ನನ್ನ ಜೊತೆಗೆ ಇದ್ದರೆ, ನೀವು ನನ್ನನ್ನು ಬಲಪಡಿಸುವುದಾದರೆ, ನಿಮ್ಮ ಆತ್ಮದ ಮೂಲಕವಾಗಿ ಬಲಪಡಿಸುವುದಾದರೆ ಖಚಿತವಾಗಿ ನಾನು ಉನ್ನತವಾದ ಸ್ಥಾನದಲ್ಲಿರಬೇಕು, ಅನೇಕರಿಗೆ ಆಶೀರ್ವಾದಕರವಾಗಿರಬೇಕೆಂಬುದಾಗಿ ಪ್ರತಿದಿನ ಪ್ರಾರ್ಥಿಸುತ್ತೇನೆ. ಯು ಆಲ್ಸೋ ಪ್ರೇ ಲೈಕ್ ದಟ್. ನೀವು ಕೂಡ ಹಾಗೆ ಪ್ರಾರ್ಥಿಸಿರಿ. ದೇವರು ನಿಮ್ಮ ಹೃದಯದ ಆಶೆಗಳನ್ನು ಈಡೇರಿಸುತ್ತಾ ಇದ್ದಾರೆ. ಆತನ ಪರವಾಗಿ ನೀವು ನಿಂತಿರುವುದಕ್ಕಾಗಿ, ಆತನಿಗೋಸ್ಕರವಾಗಿ ನೀವು ಸ್ಟ್ಯಾಂಡ್ ತೆಗೆದುಕೊಂಡಿರುವುದಕ್ಕಾಗಿ, ಆತನಿಗೋಸ್ಕರ ಎಲ್ಲಾ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಸಮರ್ಪಿಸಿಕೊಂಡಿದ್ದಕ್ಕಾಗಿ ದೇವರು ಖಚಿತವಾಗಿ ನಿಮ್ಮ ಹೃದಯದ ಆಶೆಯನ್ನು ಈಡೇರಿಸಿ ಉನ್ನತವಾದ ಆಶೀರ್ವಾದವನ್ನು ನಿಮ್ಮ ಮೇಲೆ ಅವರು ಸುರಿಸುತ್ತಾರೆ. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೈಮ್ ಮಾಡೋಣ. ಕರ್ತನಲ್ಲಿ ಸಂತೋಷಿಸೋಣ. ದೇವರ ಚಿತ್ತಾನುಸಾರವಾಗಿ ನಾವು ಜೀವಿಸೋಣ. ನಮ್ಮ ಹೃದಯದ ಆಶೆಗಳನ್ನು, ನಮ್ಮ ರಿಕ್ವೆಸ್ಟ್ ಅನ್ನು, ನಮ್ಮ ಪಿಟಿಷನ್ ಅನ್ನು ದೇವರು ಅಂಗೀಕರಿಸಿ ನಮಗೆ ಪರಲೋಕದ ಸಿಂಹಾಸನದಿಂದ, ಆ ಕೃಪಾ ಸಿಂಹಾಸನದಿಂದ ಸಮಾಧಾನವನ್ನು, ಪರಿಹಾರವನ್ನು ಕೊಡುವವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ನಿಮ್ಮಲ್ಲಿ ನಾವು ಆನಂದಿಸುವಾಗ ನಮ್ಮ ಜೀವಿತದಲ್ಲಿ ಏನು ಮಾಡುತ್ತೀರಾ ಎಂಬುದಾಗಿ ನಿಮ್ಮ ವಾಕ್ಯದ ಮೂಲಕವಾಗಿ ನಾವು ಕಲಿತುಕೊಂಡಿದ್ದೇವೆ. ನಮ್ಮ ಹೃದಯದ ಆಶೆಯನ್ನು ತೀರಿಸುವಂತಹ ದೇವರು ನೀವು, ಅದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಅವರ ಜೀವಿತದಲ್ಲಿ ಯಾವ ಯಾವ ಕಾರ್ಯ ಆಗಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ ಅದನ್ನು ನೆರವೇರಿಸಿರಿ. ಅವರ ಹೃದಯದ ಆಶೆ ಯಥಾರ್ಥವಾಗಿರುವಾಗ, ಕರ್ತನೆ ನೀತಿಯುಳ್ಳದಾಗಿರುವಾಗ ನೀವು ಖಚಿತವಾಗಿ ನೆರವೇರಿಸುತ್ತೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅವರ ಕುಟುಂಬದಲ್ಲಿರುವಂತಹ ಸದಸ್ಯರು ಇನ್ನೂ ಎಷ್ಟು ಜನ ಬದಲಾಗಬೇಕೆಂಬುದಾಗಿ ಪ್ರಾರ್ಥಿಸುತ್ತಿದ್ದಾರೋ ಆ ಪ್ರಾರ್ಥನೆಯನ್ನು ನೀವೇ ಅಂಗೀಕರಿಸಿ ಬಲಪಡಿಸಿರಿ. ನಿಮ್ಮ ಸೇವೆಯಲ್ಲಿ ಉಪಯೋಗವಾಗಬೇಕೆಂದು ಎಷ್ಟು ಜನ ಆಶಿಸುತ್ತಾ ಇದ್ದಾರೋ ದೇವ, ಬಲವಾದ ರೀತಿಯಲ್ಲಿ ಅವರನ್ನು ಉಪಯೋಗಿಸಿರಿ, ಒಳಿತಿನಿಂದ ತುಂಬಿಸಿರಿ. ಅನಾರೋಗ್ಯದಲ್ಲಿರುವವರನ್ನು ಬಲಪಡಿಸಿ ಮೇಲೆತ್ತಿ ಸ್ವಸ್ಥಪಡಿಸಿರಿ. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತವರನ್ನು ಕನಿಕರಿಸಿ ಅವರನ್ನು ಆಶೀರ್ವದಿಸಿ ಒಳಿತಿನಿಂದ ಅವರನ್ನು ತುಂಬಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ಪ್ರತಿ ಕೊರತೆಯನ್ನು ನೀವೇ ತೀರಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ಉತ್ತಮವಾದ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.